ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಇಂಥ ಸಿಚುವೇಶನಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಸ್ವಲ್ಪ ಕೇರ್ಫುಲ್ ಆಗಿ ಕೆಲಸ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಮಾರಿದ್ರೂ ಜೀವ ಕೂಡ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕೆ ಅಂತ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನ ನೋಡ್ಕೊಂಬನ್ನಿ. ಆಮೇಲೆ ಬೇಕಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನೀರು ಯಾವ ಥರ ಇದೆ ಹರಿತಾ ಇದೆ ನೋಡಿ. ನದಿ ಹರಿದಂಗೆ ಹರಿತಾ ಇದೆ ರೋಡಲ್ಲಿ ನೀರು. ಈ ಥರ ನೀರಲ್ಲಿ ಗಾಡಿ ಹೋಗ್ಬಿಟ್ಟು ಎಲ್ಲರೂ ಸ್ಕಿಡ್ ಆಗಿ ಬಿದ್ದರೆ ಕತೆ ಏನು? ಇಲ್ಲಿ ನೋಡಿ, ಬೈಕೇ ಮುಳುಗೋಯ್ತು ನೀರಲ್ಲಿ ಬಿದ್ದು. 3-4 ಅಡಿ ನೀರು ಹರಿತಾ ಇದೆ ರೋಡಲ್ಲಿ. ಹೆಂಗೆ ಹೋಗೋಕ್ಕಾಗತ್ತೆ ಬೈಕ್ಗಳು? ಫುಲ್ ಎಲ್ಲ ಸ್ಕ್ರಾಪೇ ಬೈಕ್ಗಳು. ಇಲ್ಲಿ ನೋಡಿ ಪಾಪ ಎಲ್ಲ ಕೆಟ್ಟೋಗಿ ತಳ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕಡೆಯಿಂದ. 3-4 ಅಡಿ ನೀರು, ಸೈಲೆನ್ಸರ್ಗೆಲ್ಲ ನೀರು ಹೋಗಿದೆ. ಗಾಡಿನೇ ಹೋಗಲ್ಲ. ಈ ಥರ ಆದರೆ ನಿಜವಾಗ್ಲೂ ತುಂಬಾ ಕಷ್ಟ ಡ್ಯೂಟಿ ಮಾಡೋದು. ಈ ಥರ ಮಳೆಯಲ್ಲಿ ಯಾರೋ ಪಬ್ಲಿಕಲ್ಲಿ ಓಡಾಡೋಕ್ಕೆ ಹೋಗಬೇಡಿ. ಎಷ್ಟು ಕಷ್ಟ ನೋಡಿ, ಯಾವ ಥರ ಪರಿಸ್ಥಿತಿ. ಆ ಬೈಕ್ ಸರ್ವಿಸ್ಗೆ ಎಲ್ದಿರ್ತಿರೋ ದುಡ್ಡು, ಡ್ಯೂಟಿ ಮಾಡೋದು ಹೆಂಗೆ? 100 ರೂಪಾಯಿ ಆಸ್ಕೋಸ್ಕರ ಜೀವನೇ ಕಳ್ಕೊಬೇಕಾಗತ್ತೆ. ನೋಡ್ರಲ್ಲ ಸ್ನೇಹಿತರೆ, ಇದೇ ವಿಡಿಯೋ. ಇದು ನಿನ್ನೆ ಆಗಿರ್ತಕ್ಕಂಥ ಮಳೆ. ಬೆಂಗಳೂರಲ್ಲಿ ಅತಿ ಹೆವಿ ಮಳೆ. ಲಾಸ್ಟ್ ವೀಕ್ ಕೂಡ ಇದೇ ಥರ ಸಿಕ್ಕಾಬಟ್ಟೆ ಮಳೆ ಬಂದು ಪ್ರಾಬ್ಲಮ್ ಆಯಿತು. ಡೆಲಿವರಿ ಬಾಯ್ಸ್ ಡ್ಯೂಟಿ ಮಾಡೋಕ್ಕಾಗಿಲ್ಲ. ಕೆಲವೊಂದು ಬೈಕ್ಗಳ ಮೇಲೆ ಲೈಟ್ ಕಂಬ, ಮರಗಳೆಲ್ಲ ಬಿದ್ದು ಹಾನಿ ಆಯಿತು. ಆಟೋಗಳು ಕೂಡ ಜಖಮ್ ಆಗಿದ್ದು. ಸೇಮ್ ನಿನ್ನೆನೂ ಕೂಡ ಇದೇ ಥರ ಹೆವಿ ಮಳೆ ಆಗಿದ್ದರಿಂದ ಕೆಲವೊಂದು ಬೈಕ್ಗಳು ನೀರಲ್ಲಿ ಕೊಚ್ಕೊಂಡೇ ಹೋಗ್ತಿದ್ದಾವೆ. ಕೆಲವೊಂದು ಬೈಕ್ಗಳೆಲ್ಲ ಕೆಟ್ಟು ನಿಂತು ತಳ್ಕೊಂಡು ಹೋಗ್ತಿದ್ದಾರೆ. ನಿಜವಾಗಿ ಇಂಥ ಪರಿಸ್ಥಿತಿ ನಮ್ಮ ರೈಡರ್ಸು ಸ್ವಲ್ಪ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಬೇಕಾಗತ್ತೆ. ಯಾಕೆಂದರೆ ನನಗೆ ಎಲ್ಲ ನಾನು ಸುಮಾರು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಂದು ಏರಿಯಾಗಳಲ್ಲಿ ಅತಿ ತಗ್ಗು ಪ್ರದೇಶ ಇರತಕ್ಕಂಥ ಜಾಗಗಳಲ್ಲಿ ದಯವಿಟ್ಟು ಯಾರು ಹೋಗೋಕ್ಕೆ ಹೋಗಬೇಡಿ. ಅತಿಯಾಗಿ ಹೆವಿ ಮಳೆ ಬಂದರೆ ನಿಜವಾಗ್ಲೂ ಅಲ್ಲಿ 4-5 ಅಡಿ ನೀರು ರೋಡಲ್ಲೇ ಹರಿಯುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಬೈಕ್ ಸಂಪೂರ್ಣ ಮುಳುಗೋದ್ರೆ, ಸೈಲೆನ್ಸರ್ ಒಳಗಡೆ ನೀರು ಹೋಗ್ಬಿಟ್ರೆ ನೀವು 1 ವಾರ ಅಲ್ಲ 1 ತಿಂಗಳು ಸಂಪಾದನೆ ಮಾಡಿರೋದೆಲ್ಲ ಬೈಕ್ ಸರ್ವಿಸ್ಗೆ ಹಾಕೋಕ್ಕಾಗತ್ತೆ. ಫುಲ್ ಇಂಜಿನ್ ಸೀಸ್ ಆಗುತ್ತೆ, ಸೈಲೆನ್ಸರ ನೀರು ಬ್ಲಾಕ್ ಆಗುತ್ತೆ, ಎಲ್ಲ ಕಡೆ ನೀರು ಹೋಗೋದ್ರಿಂದ ಏನಾಗುತ್ತೆ, ಗಾಡಿ ಫುಲ್ ಹಾಳಾಗುತ್ತೆ. ಮತ್ತು ಸರ್ವಿಸು ಅದಕ್ಕೆ ರೆಡಿ ಮಾಡೋಕ್ಕೆ 2-3 ದಿನ ಡ್ಯೂಟಿ ವೇಸ್ಟು. ಅದಕ್ಕೋಸ್ಕರ ಮಳೆ ಸಿಚುವೇಶನಲ್ಲಿ ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿರಿ. ಮಳೆ ಏರಿಯಾ ಕಡೆ ಗಾಲೆ ಇಡಬೇಡಿ. ನಿಮಗೆ ಸಿಚುವೇಶನ್ ಗೊತ್ತಾಗುತ್ತೆ. ನೀವು ಇದರಲ್ಲಿ ನೋಡ್ಕೊತಾ ಇರಿ, ಹವಾಮಾನ ಇಲಾಖೆ ತೋರಿಸ್ತಾ ಇರುತ್ತಲ್ವಾ ವೆದರ್ ಕಂಡೀಷನ್ ಹೆಂಗಿದೆ, ಯಾವ ಕಡೆ ಮಳೆ ಆಗುತ್ತೆ ಅಂತ ನಿಮಗೆ ಕಂಡೀಷನ್ ತೋರಿಸ್ತಾ ಇರುತ್ತೆ. ಹೊರಗಡೆ ಓಡಾಡ್ತಾ ಇರ್ತೀರಾ, ಯಾವ ಭಾಗದಲ್ಲಿ ಮೋಡ ಆಗಿದೆ ಎಲ್ಲ ಗೊತ್ತಾಗುತ್ತೆ. ಹಂಗಾಗಿ ಆದಷ್ಟು ಅಂಥ ಏರಿಯಾಗಳಿಗೆ ಹೋಗಲೇಬೇಡಿ ಆರ್ಡರ್ ತಗೊಂಡು. ಏಕೆಂದರೆ ಬೆಂಗಳೂರಲ್ಲಿ ಬಂದರೆ ಮಳೆ ಹೆವಿ ಮಳೆ ಬರುತ್ತೆ, ಬಂದಿಲ್ಲ ಅಂದರೆ ಬರೋದೇ ಇಲ್ಲ. ಆ ಥರ ಸಿಚುವೇಶನ್ ಇದೆ ಬೆಂಗಳೂರದು. ನಿನ್ನೆನೂ ಅಷ್ಟೇ ಕಡೆ ಗಂಟೆಗಟ್ಟಲೆ ಮಳೆ ಸುರಿದ್ರಿಂದ ಏನಾಗುತ್ತೆ, ನೀರು ಹೋಗೋಕ್ಕಾಗಲ್ಲ. ಮೋರಿಗಳಲ್ಲಿ ಎಲ್ಲ ಬ್ಲಾಕ್ ಆಗಿರೋದವ, ಎಲ್ಲ ನೀರು ರೋಡಿಗೆ ನುಗ್ಗುತ್ತೆ. ಫುಲ್ ಗೋರಡಲ್ಲಿ ಎಲ್ಲೆಲ್ಲಿ ಗುಂಡಿ ಬಿದ್ದಿದ್ದಾವೆ ಅಂತಲೇ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಅಷ್ಟು ಖರಾಬ್ ಆಗಿದೆ ರಸ್ತೆಗಳು. ಅಂಥ ರಸ್ತೆಯಲ್ಲಿ ನೀವು 2 ವೀಲರ್ನ ಓಡಿಸ್ಕೊಂಡೋಗಿ ಸಡನ್ ಅಂತ ಹಳ್ಳ ಎಳಿತಂದರೆ ಮುಗೀತು, ಬಿದ್ದರೆ ಕೆಳಗಡೆ ಎದ್ದಳಕ್ಕೂ ಆಗಲ್ಲ. ಅಷ್ಟು ನೀರು 4-5 ಅಡಿ ನೀರು ರೋಡಲ್ಲಿ ಹರಿಯುತ್ತೆ. ಇಂಥ ಸಿಚುವೇಶನಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಡೆಲಿವರಿ ಬಾಯ್ಸು. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಸೇಫಾಗಿ ಡ್ಯೂಟಿ ಮಾಡಿ, ರೈನ್ ಕೋಟ್ ಹಾಕ್ಕೊಳ್ಳಿ. ಆದಷ್ಟು ಸ್ವಲ್ಪ ಎಲ್ಲಿ ಮಳೆ ಕಡಿಮೆ ಇದೆ ಅಂಥ ಜಾಗಗಳಲ್ಲಿ ಡ್ಯೂಟಿ ಮಾಡಿ. ಮರಗಳ ಕೆಳಗಡೆ ಯಾವುದೇ ಕಾರಣಕ್ಕೂ ನಿಂತ್ಕೊಳಕ್ಕೆ ಹೋಗಬೇಡಿ. ಮಳೆ ಟೈಮಲ್ಲಿ ಮರ ಬೀಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಗಾಳಿಯಿಂದ, ಮತ್ತು ಸಿಡ್ಲು ಹೊಡಿತವೆ. ಆದಷ್ಟು ಮಳೆ ಟೈಮಲ್ಲಿ ಒಳ್ಳೆ ಜಾಗದಲ್ಲಿ ಬೈಕ್ ಪಾರ್ಕ್ ಮಾಡಿ, ಬಿಲ್ಡಿಂಗ್ಗಳ ಹತ್ರನ ಮತ್ತು ಅಪಾರ್ಟ್ಮೆಂಟ್ ಒಳಗಡೆ ಇಲ್ಲ ರೆಸ್ಟೋರೆಂಟ್ ಒಳಗಡೆ ಎಲ್ಲರೂ ನಿಂತ್ಕೊಳ್ಳಿ, ಸೇಫಾಗಿರಿ. ಯಾಕೆಂದರೆ ಒಂದೇ ಒಂದು ಸೆಕೆಂಡ್ ಸಾಕು, ಏನಾದ್ರು ಹೆಚ್ಚು ಕಮ್ಮಿ ಆಗಬೇಕು ಅಂದರೆ ಜೀವ ಹೋಗೋಕ್ಕೆ. ಆನಂತರ ಹೋಗಿರೋ ಜೀವ ವಾಪಸ್ ಬರಲ್ಲ. ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಫ್ಯಾಮಿಲಿ ಇರ್ತಾರೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಸೇಫಾಗಿ ಡ್ಯೂಟಿ ಮಾಡಿ. ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು ನಾವೇ ಇದ್ದರೆ. ನಾವೇ ಇಲ್ಲಾಂದರೆ ಏನು ಮಾಡ್ತೀರಿ ಹೇಳಿ? ಹಾಗಾಗಿ ತುಂಬ ಕಷ್ಟ. ಯಾಕೆಂದರೆ ಆದಷ್ಟು ಬೆಳಗಿನ ಸಂಜೆವರೆಗೂ ಫೀಲ್ಡ್ ವರ್ಕಲ್ಲಿ ಕೆಲಸ ಮಾಡಿದ್ರೆ ಡೆಲಿವರಿ ಬಾಯ್ಸು ಎನಿ ಟೈಮ್ ಆಚೆನೇ ಇರ್ತೀವಿ. ಎಲ್ಲೋ ಒಂದು ಕಂಪ್ನಿಯವರು ಆಫೀಸರ್ ಅಂದ್ರೆ ಬಿಡಿ, ಆಫೀಸಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ. ಸಂಜೆ ಒಂದು ಹಾಫ್ ಆನ್ ಅವರ್ ಮನೆಗೆ ಹೋಗ್ಬಿಡ್ತಾರೆ ಅನ್ಬೋದು. ಬಟ್ ನಾವು ಮನೆಗೆ ಹೋಗೋಕ್ಕೆ ಆಗಲ್ಲ. ಡ್ಯೂಟಿ ಮುಗಿಯೋವರೆಗೂ ನಾವು ರೋಡಲ್ಲೇ ಕೆಲಸ ಮಾಡಬೇಕಾಗುತ್ತೆ ಡೆಲಿವರಿ ಬಾಯ್ಸು. ಇಂಥ ಸಿಚುವೇಶನಲ್ಲಿ ಈ ಥರ ಮಳೆ ಬಂದಾಗ ತುಂಬ ಕೇರ್ಫುಲ್ಲಾಗಿ ಇರಲೇಬೇಕು. ಯಾಕೆಂದರೆ ಹೆವಿ ಮಳೆ ಯಾವ ಭಾಗದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಡನ್ ಅಂತ ಸ್ಟಾರ್ಟ್ ಆಗುತ್ತೆ. ನಿನ್ನೆನೂ ಅಷ್ಟೇ ಫುಲ್ ಆಲ್ಮೋಸ್ಟ್ ಸಿಟಿ ಎಲ್ಲ ಕಡೆ, ವರ್ಮಾವಾಗಿರ್ಬೋದು, ಕಲ್ಯಾಣ ನಗರ, ಶಿವಾಜಿನಗರ, ಮಾರ್ಕೆಟು, ಈ ಕಡೆ ಫುಲ್ ಏರ್ಪೋರ್ಟ್ ರೋಡು ಹೆವಿ ಮಳೆ ಹೊಡೆದ್ರಿಂದ ನಾಗವರ ಎಲ್ಲ ಫುಲ್ ರೋಡೆಲ್ಲ ಅಲ್ಲಿ ಹೆಂಗಾಗಿದೆ ಅಂದರೆ ರಸ್ತೆಗಳೇ ಕಾಣಿಸ್ತಾ ಇಲ್ಲ. ಇಲ್ಲ ನದಿ ನೀರು ಹರಿದಂಗೆ ಹರಿತಾ ಇದೆ ರಸ್ತೆಗಳಲ್ಲಿ. ರಾಜಕಾಲುವೆ ಎಲ್ಲ ಉಕ್ಕಿ ಹರಿತಾ ಇದೆ. ಇಂಥ ಸಿಚುವೇಶನಲ್ಲಿ ರಾಜಕಾಲುವೆಯಲ್ಲಿ ಎಲ್ಲಿದೆ, ರಸ್ತೆ ಎಲ್ಲಿದೆ ಏನೂ ಗೊತ್ತಾಗಲ್ಲ. ನೀವೇನಾದ್ರು ಹೋಗ್ತಾ ಇರ್ತೀರಾ, ರೋಡ್ ಗುಂಡಿ ಬಿದ್ದರೆ ಸಡನ್ ಅಂತ ಬಿದ್ದರೆ ಮುಗಿದೋಯ್ತು ಕತೆ. ಯಾರು ಬರಲ್ಲ ಅಂತ ಟೈಮಲ್ಲಿ ಕಾಪಾಡೋಕ್ಕೆ. ಏನು ಅಷ್ಟು ಹೆವಿ ಮಳೆ ಹೊಡಿತಾರೆ ಅಂದಾಗ ಅವರು ಸೇಫ್ ಆದರೆ ಸಾಕಪ್ಪ ಅನ್ನಂಗೆ ಆಗಿರುತ್ತೆ. ಇನ್ನು ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದಾಗ ಯಾರು ಬರ್ತಾರೆ ಕಾಪಾಡೋಕ್ಕೆ? ಯಾರು ಬರಲ್ಲ. ಅದಕ್ಕೋಸ್ಕರನೇ ಆದಷ್ಟು ಯಾವ ಕಡೆ ಮಳೆ ಇದೆ ಅಂಥ ಕಡೆ ಹೋಗಲೇಬೇಡಿ. ಮಳೆ ಬಂತ ಪರವಾಗಿಲ್ಲ, ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗಿ ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಕೋಬೋದು. ಮಳೆಯಲ್ಲಿ ಸರ್ಜಾ ಆಗ್ತಾನೆ, ಎಕ್ಸ್ಟ್ರಾ ಟಿಪ್ಸ್ ಕೊಡ್ತಾರೆ ಅಂತ ಆಸೆ ಬಿದ್ದು ಏನಾದ್ರು ಡ್ಯೂಟಿ ಮಾಡೋಕೆ ಹೋದ್ರೆ ನಿಜವಾಗ್ಲೂ ಜೀವನೇ ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಆ ಥರ ಸಿಚುವೇಶನ್ ಕೆಲವರು ಹುಡುಗರು ಮಾಡ್ತಾರೆ. ಮಳೆ ಬಂದರೆ ಸಾಕು, ಒಳ್ಳೆ ಆರ್ಡ್ರ್ ಬರ್ತಾವಪ್ಪ, ಒಳ್ಳೆ ಟಿಪ್ಸ್ ಕೊಡ್ತಾನಪ್ಪ ಅಂತ ಮಾಡ್ತಾರೆ. ಲೈಟಾಗಿ ಮಳೆ ಬಿದ್ದಾಗ ಮಾಡಿ, ತೊಂದರೆ ಇಲ್ಲ. ಯಾಕಂದರೆ ಲೈಟಾಗಿ ಸವನೆ ಥರ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ರೈನ್ ಕೋಟ್ ಹಾಕೊಂಡು ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ನಿನ್ನೆ ಬಂತು ಮತ್ತು ಲಾಸ್ಟ್ ವೀಕ್ ಬಂತಲ್ಲ, ಈ ಥರ ಹೆವಿ ಮಳೆ ಬಂದಾಗ ಯಾವುದೇ ಕಾರಣಕ್ಕೂ ಡ್ಯೂಟಿ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬಾ ಕಷ್ಟ. ಬೈಕೇ ಓಡಿಸೋಕ್ಕಾಗಲ್ಲ. ಅಷ್ಟು 3-4 ಅಡಿ ನೀರು ಹರಿತಾ ಇದ್ದರೆ ಬೈಕ್ ಎಲ್ಲಿ ಓಡಿಸ್ತೀರಾ? ಸೈಲೆನ್ಸರ್ ಒಳಗೆ ನೀರು ಹೋಗಿ ಬ್ಲ್ಯಾಕ್ ಆಯ್ತಂದ್ರೆ ನಿಮ್ಮ ಗಾಡಿನೇ ಆನ್ ಆಗಲ್ಲ.
ಎಷ್ಟು ದೂರ ತಳ್ಕೊಂಡು ಹೋಗೋಕ್ಕಾಗತ್ತೆ, ಎಲ್ಲ ಕಡೆ ನೀರೇ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿ ಇರಲೇಬೇಕು. ಡೆಲಿವರಿ ಬಾಯ್ಸ್ ಎಕ್ಸ್ಪೆಷಲಿ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡೋರು, ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್ ಅಂಕಲ್ ಇವೆಲ್ಲ ಮಾಡ್ತಾರಲ್ವಾ, ಫ್ಲಿಪ್ಕಾರ್ಟ್, ಕೊರಿಯರ್ ಇವರೆಲ್ಲ ಔಟ್ ಸೈಡರೇ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಹೆಚ್ಚು ಎಲ್ಲಿ ನೀರು ತುಂಬ್ಕೊಳುತ್ತೆ ಬೇರೆ ಗೊತ್ತಿರುತ್ತೆ ನಿಮಗೆ. ಇಂದ್ರನಗರ ಆಗಿರ್ಬೋದು, HSR, ನಾಗವರ, ಶಿವಾಜಿನಗರ, KR ಮಾರ್ಕೆಟ್ ಇಂಥ ಜಾಗ ಎಲ್ಲ ಸ್ವಲ್ಪ ಡೌನ್ ಇರೋ ಜಾಗಗಳು ಜಾಸ್ತಿ ಎಲ್ಲೆಲ್ಲಿದ್ದಾವೆ ಅಲ್ಲಿ ಎಲ್ಲ ಫುಲ್ ಹೆವಿ ನೀರು ಬ್ಲಾಕ್ ಆಗುತ್ತೆ. 3ರಿಂದ 4 ಕಡೆ ನೀರಲ್ಲೇ ರೋಡಲ್ಲೇ ನೀರು ನಿಂತ್ಕೊಳ್ಳೋದ್ರಿಂದ ಗಾಡಿ ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೆ. ಅಂಥ ಜಾಗಗಳಲ್ಲಿ ಆರ್ಡರ್ ತಗೊಳ್ಳೇಬೇಡಿ. ಯಾವ ಕಡೆ ಮಳೆ ಇಲ್ಲೋ ಆ ಕಡೆ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಅಂದರೆ ಮಳೆ ಬಂದರೆ ಇಡೀ ಬೆಂಗಳೂರು ತುಂಬ ಮಳೆ ಬರಲ್ಲ. ಯಾಕಂದ್ರೆ ಬೆಂಗಳೂರು ಸರೌಂಡಿಂಗ್ ಈ ಕಡೆಯಿಂದ ಆ ಕಡೆ ನೋಡ್ಕೊಂಡ್ರೆ 70-80 ಕಿಲೋಮೀಟರ್ ಇದೆ. ಹಂಗಾಗಿ ಬೆಂಗಳೂರಲ್ಲಿ ಮಳೆ ಬಂದರೆ ಯಾವುದೋ ಒಂದು ಆ ಕಾಲು ಭಾಗ ಬೆಂಗಳೂರಲ್ಲಿ ಮಳೆ ಬರ್ಬೋದು, ಇನ್ನೂ ಮುಕ್ಕಾಲು ಭಾಗ ಗ್ಯಾಪ್ ಇರುತ್ತೆ ಬೆಂಗಳೂರಲ್ಲಿ ಮಳೆ ಬರದೇ ಇರೋ ಜಾಗ. ಅಂಥ ಜಾಗಗಳಲ್ಲಿ ಡ್ಯೂಟಿ ಮಾಡ್ಕೊಳ್ಳಿ. ರೇರು ಇಡೀ ಬೆಂಗಳೂರು ಫುಲ್ ಒಂದೇ ಟೈಮ್ ಮಳೆ ಬರ್ತಾಯಿದೆ ಅಂದರೆ ಅದು ರೇರು, ಯಾವಾಗಲೂ ಒನ್ ಟೈಮ್ ಬರುತ್ತೆ ಅಷ್ಟು ಬಿಟ್ಟರೆ. ಯಾವಾಗಲೂ ಇಡೀ ಬೆಂಗಳೂರು ಫುಲ್ಲು ಏಕಾಏಕಿ ಒಂದೇ ಟೈಮಿಗೆ ಮಳೆ ಸ್ಟಾರ್ಟ್ ಆಗಲ್ಲ. ಒಂದು ಅರ್ಧ ಭಾಗದಲ್ಲಿ ಮಳೆ ಇದ್ದರೆ ಇನ್ನೊಂದು ಅರ್ಧ ಭಾಗದಲ್ಲಿ ಬಿಸಿಲಿರುತ್ತೆ. ಹಂಗಾಗಿ ಇಂಥ ಜಾಗಗಳಲ್ಲಿ ನೀವು ಎಲ್ಲಿ ಮಳೆ ಕಡಿಮೆ ಇದೆ ಅಂಥ ಜಾಗದಲ್ಲಿ ಡ್ಯೂಟಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ಸೇಫು. ನೋಡ್ಕೊಳ್ಳಿ ವೆದರ್ ಕಂಡೀಷನ್ನು. ಮಧ್ಯಾಹ್ನ ಆದರೆ ಗೊತ್ತಾಗುತ್ತೆ ಯಾವ ಕಡೆ ಮೋಡ ಆಗ್ತಾ ಇದೆ, ಯಾವ ಕಡೆ ಮಳೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ವ. ಅಂತ ನೋಡಿಕೊಂಡು ಡ್ಯೂಟಿ ಮಾಡಬೇಕು. ಹೊರಗಡೆನೇ ಇರ್ತೀರ ಆದಷ್ಟು ಎಲ್ಲ ವೆದರ್ ಕಂಡೀಷನ್ ನೋಡ್ಕೊಂಡ್ರೆ ನಿಮಗೂ ಗೊತ್ತಾಗುತ್ತೆ. ಮತ್ತು ಡ್ಯೂಟಿ ಮಾಡಬೇಕಾದ್ರೂ ಅಷ್ಟೇ ಆದಷ್ಟು ಸ್ವಲ್ಪ ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಮಳೆಯಿಂದ ಕಂಟ್ರೋಲ್ ಮಾಡ್ಕೋಬೋದು. ಹ್ಯಾಂಡ್ ಗ್ಲೌಸ್ ಹಾಕ್ಕೊಳ್ಳಿ, ಶೂ ಹಾಕ್ಕೊಳ್ಳಿ. ಶೂ ಇದ್ರೂ ಅಟ್ಲೀಸ್ಟ್ ಏನಾದ್ರು ಗಾಡಿ ಸ್ಲಿಪ್ ಆಗಿ ಬಿದ್ರೂ ಸಣ್ಣ ಪುಟ್ಟ ಆದ್ರೂ ಕಾಲಿಗೆ ಏನು ಏಟಾಗಲ್ಲ. ಶೂ ಇದ್ದರೆ ಸ್ವಲ್ಪ ಸೇಫ್ಟಿಯಾಗಿರ್ತೀರ. ರೈನ್ ಕೋಟ್ ಅಂತ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಒಂದು ಬ್ಯಾಗಲ್ಲ ಇಲ್ಲ ಡಿಕ್ಕಿಲಿ ಇಟ್ಕೊಳ್ಳಿ ಸ್ಕೂಟಿ ಇರೋರು. ಯಾಕೆಂದರೆ ಯಾವ ಟೈಮಲ್ಲಿ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ. ಲೈಟಾಗಿ ಮಳೆ ಬಂದರೆ ಆದಷ್ಟು ರೈನ್ ಕೋಟ್ ಕಂಟ್ರೋಲ್ ಮಾಡುತ್ತೆ. ಹೆವಿ ಮಳೆ ಬಂದರೆ ರೈನ್ ಕೋಟ್ಗೂ ನೀರು ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೆವಿ ಮಳೆಯಲ್ಲಿ ದಯವಿಟ್ಟು ಯಾರು ಗಾಡಿನ ಓಡಿಸೋಕ್ಕೆ ಹೋಗಬೇಡಿ. ಯಾವುದೇ ಕಸ್ಟಮರ್ ಅರ್ಜೆಂಟ್ ಆಗಿರ್ಬೋದು, ನೀವು ಆರ್ಡ್ರ್ ಎತ್ತಿಟ್ಕೊಂಡಿರ್ತೀರ, ಅರ್ಜೆಂಟ್ ಬೇಗ ಬನ್ನಿ ಎಮರ್ಜೆನ್ಸಿ ಅಂತ ಎಷ್ಟೇ ಹೇಳಿದ್ರು ಪರವಾಗಿಲ್ಲ, ಮಳೆಯಲ್ಲಿ ಗಾಡಿನ ಓಡಿಸ್ಲೇಬೇಡಿ. ಮಳೆ ಬರ್ತಾಯಿದೆ, ಹೆವಿ ಮಳೆ ಇದೆ, ಬರೋಕ್ಕಾಗಲ್ಲಪ್ಪ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ನೋಡ್ಕೊತೀರಿ ನಮ್ಮನ್ನು, ಒಂದೇ ಮಾತು ಕೇಳಿಬಿಡಿ ಅಷ್ಟೇ. ಕಸ್ಟಮರ್ಗೆ ಯಾರೇನೇ ಹೇಳ್ಬೋದು, ತೊಂದರೆ ಇಲ್ಲ. ಮಳೆ ಟೈಮಲ್ಲಿ ಗಾಡಿ ಓಡಿಸ್ಬೇಡಿ. ಮಳೆ ಕಂಪ್ಲೀಟ್ ಸ್ಟಾಪ್ ಆದಮೇಲೆ ಹೋಗಿ. ಲೈಟಾಗಿ ಬರ್ತಾ ಇದ್ರೆ ತೊಂದರೆ ಇಲ್ಲ, ರೈನ್ ಕೋಟ್ ಹಾಕೊಂಡು ಓಡಿಸ್ಬೋದು. ಬಟ್ ಹೆವಿ ಮಳೆ ಬಂದರೆ ದಯವಿಟ್ಟು ಗಾಡಿನ ಓಡಿಸ್ಬೇಡಿ. ಯಾಕಂದರೆ ಈ ಮುಂಗಾರು ಮಳೆಯಲ್ಲಿ ಗಾಳಿ ಜಾಸ್ತಿ. ಯಾವ ಟೈಮಲ್ಲಿ ಮರ ಯಾವ ಕಡೆ ಬೀಳ್ತಾವೋ, ಇಲ್ಲ ಲೈಟ್ ಕಂಬಗಳು ಬೀಳ್ತಾವೋ, ಇಲ್ಲ ಎಲ್ಲಿ ಗುಂಡಿ ಬಿದ್ದು ಮೋರಿ ಕುಸ್ತೋಗಿರುತ್ತೋ ಏನೂ ಗೊತ್ತಾಗಲ್ಲ. ಈ ಥರ ಸಿಚುವೇಶನ್ ನೀವು ನೀರೊಳಗಡೆ ಹೋಗ್ತಾ ಇದ್ದಾಗ ಅಲ್ಲಿ ಗುಂಡಿ ಬಿದ್ದೋದ್ರೆ ಏನು ಕಾಣಿಸಲ್ಲ. ಸಡನ್ ಅಂತ ಗುಂಡಿ ಹಳ್ಳದೊಳಗೆ ಬಿದ್ದರೆ ನೀವೇನು ನೀರಲ್ಲಿ ಕೊಚ್ಕೊಂಡು ಹೋಗ್ತೀರಾ. ಯಾಕಂದ್ರೆ ಆ ರೇಂಜಿಗೆ ನೀರು ಹರಿತಾ ಇದೆ. ನೆನ್ನೆ ನೋಡಿದ್ರಲ್ಲ, ಬೈಕೆ ಕೊಚ್ಕೊಂಡು ಹೋಗ್ತಾ ಇದೆ. ಅಂಥ ಮಳೆ ಹರಿತಾ ಇರೋ ನೀರು ಹರಿತಾ ಇರ್ಬೇಕಾದ್ರೆ ಇನ್ನು ನೀವೆಲ್ಲ ಯಾವ ಲೆಕ್ಕ ಇಲ್ಲ ನೀರಲ್ಲಿ ಬಿದ್ದರೆ. ಆದಷ್ಟು ಸೇಫಾಗಿರಬೇಕು. ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲೇ ಇರುತ್ತೆ. ಆದಷ್ಟು ದುಡ್ಡಿಗೆ ಆಸೆ ಬಿದ್ದು, ಟಿಪ್ಸು ಇನ್ಸೆಂಟಿವ್ಗೆ ಆಸೆ ಬಿದ್ದು ದಯವಿಟ್ಟು ಯಾರು ಮಳೇಲಿ ಡ್ಯೂಟಿ ಮಾಡಿಬಿಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಹೊಸ್ತಾ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.